ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 142ನೇ ಅಧ್ಯಾಯ 6ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನನ್ನ ಕೂಗನ್ನು ಲಾಲಿಸು, ಬಲು ಕುಗ್ಗಿ ಹೋಗಿದ್ದೇನೆ, ಹಿಂಸಕರ ಕೈಯಿಂದ ನನ್ನನ್ನು ತಪ್ಪಿಸು, ಅವರು ನನಗಿಂತ ಬಲಿಷ್ಠರಾಗಿದ್ದಾರಲ್ಲ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಇಲ್ಲಿ ವಚನವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಹಿಂಸಕರ ಕೈಯಿಂದ ನನ್ನನ್ನು ತಪ್ಪಿಸು ಎಂದು. ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ ಅಂದ್ರೆ, ಹಿಂಸಕರ ಕೈಯಿಂದ ದೇವರು ನಮ್ಮನ್ನ ತಪ್ಪಿಸುವವರಾಗಿದ್ದಾರೆ. ಸೈತಾನನು ನಮ್ಮ ಜೀವಿತದಲ್ಲಿ ಅವನು ಏನಾಗಿದ್ದಾನೆ, ಹಿಂಸೆಯನ್ನ ಕೊಂಡು ಬರುವವನಾಗಿದ್ದಾನೆ. ನಮಗಿಂತಲೂ ಬಲಿಷ್ಠವಾಗಿರುವಂತಹ ಕಾರ್ಯಗಳನ್ನ ನಮ್ಮ ಮೇಲೆ ಕೊಂಡು ಬಂದು ಅವನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ಬಾಧಿಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಸೈತಾನನು ನಮ್ಮ ಜೀವಿತದಲ್ಲಿ ನಮಗಿಂತ ಬಲಿಷ್ಠವಾದ ಕಾರ್ಯಗಳನ್ನ ಕೊಂಡು ಬಂದು ನಮ್ಮನ್ನ ಬಾಧಿಸಿದರೂ ಕೂಡ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ, ವಿಮೋಚನೆ ಮಾಡುವವರಾಗಿದ್ದಾರೆ, ಬಿಡುಗಡೆ ಮಾಡುವವರಾಗಿದ್ದಾರೆ. ಕುಗ್ಗಿ ಹೋಗಿರುವಂತಹ ಸಮಯದಲ್ಲಿ, ಕಷ್ಟಪಟ್ಟು ಬಿದ್ದು ಹೋಗಿರುವಂತಹ ಸಮಯಗಳಲ್ಲಿ, ಹೊರೆಗಳಿಂದ ಬಾಧಿಸಲ್ಪಟ್ಟವರಾಗಿ ನಾವು ಕುಗ್ಗಿ ಹೋಗಿರುವಂತಹ ಸಮಯದಲ್ಲಿ ದೇವರು ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ. ನನ್ನ ಮಗನು ಬಲಹೀನನಾಗಿ ಬಿದ್ದು ಹೋಗಿದ್ದಾನೆ, ನನ್ನ ಮಗಳು ಬಲಹೀನಳಾಗಿ ಬಿದ್ದು ಹೋಗಿದ್ದಾಳೆ, ಆಕೆಯನ್ನ ನಾನು ಏನ್ ಮಾಡಬೇಕು, ವಿಮೋಚನೆ ಮಾಡಬೇಕು, ಬಿಡುಗಡೆ ಮಾಡಬೇಕು. ಸೈತಾನನು ಕೊಂಡು ಬಂದಿರುವಂತಹ ಎಲ್ಲ ಹಿಂಸೆಗಳ ಕಾರ್ಯಗಳಿಂದ ನಾನು ಅವ್ರನ್ನ ವಿಮೋಚನೆ ಮಾಡಬೇಕು ಎಂದು ದೇವರು ನಮಗೆ ಸಹಾಯ ಮಾಡುವವರಾಗಿದ್ದಾರೆ. ನಮಗೆ ಇರುವಂತಹ ಎಲ್ಲ ವಿಧವಾದ ಸೈತಾನನ ತೊಂದರೆಗಳಿಂದ ದೇವರು ನಮ್ಮನ್ನ ವಿಮೋಚನೆ ಮಾಡುವವರಾಗಿದ್ದಾರೆ. ನಮ್ಮ ಕಾರ್ಯಗಳಿಗೆ ವಿರೋಧವಾಗಿ ಕೊಂಡು ಬಂದಿರುವಂತಹ ಸೈತಾನನ ಎಲ್ಲ ವಿಧವಾದ ತಂತ್ರಗಳಿಂದ ದೇವರು ನಮ್ಮನ್ನ ವಿಮೋಚನೆ ಮಾಡುವವರಾಗಿದ್ದಾರೆ. ನಮಗಿಂತಲೂ ಬಲಿಷ್ಠವಾಗಿ ಹೋರಾಡುವಂತಹ ಕಾರ್ಯಗಳು ಅನೇಕವಾಗಿದ್ದರನ್ನು ಕೂಡ ದೇವರು ಅತ್ಯದ್ಭುತವಾಗಿ ನಮ್ಮನ್ನ ವಿಮೋಚನೆ ಮಾಡುವವನು ಆತನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ಅನೇಕ ವಾರ್ತೆ ನಾವು ನೆನೆಸ್ತೇವೆ, ಈ ಒಂದು ಕಾರ್ಯ ನನಗಿಂತಲೂ ದೊಡ್ಡದಾಗಿ ಕಾಣಿಸ್ತಾ ಇದೆ, ಈ ಒಂದು ಸಂಗತಿನ ನಾನು ದಾಟಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಈ ಯೋರ್ದಾನ ನಾನು ದಾಟಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಇದು ನನಗಿಂತಲೂ ಬಲಿಷ್ಠವಾಗಿದೆ, ನನ್ನಲ್ಲಿರುವಂತಹ ಸಾಮರ್ಥ್ಯಕ್ಕಿಂತಲೂ ಇದು ಬಲಿಷ್ಠವಾಗಿದೆ, ಇದು ನನ್ನ ಮುಂದೆ ನಿಂತುಕೊಂಡಿದೆ, ಇದನ್ನ ನಾನು ಹೇಗೆ ದಾಟ್ಲಿ, ಇದನ್ನ ನಾನು ಹೇಗೆ ಜಯಿಸ್ಲಿ, ಇದನ್ನ ನಾನು ಹೇಗೆ ಕಟ್ಟಿ ಪೂರೈಸಲಿ ಎಂದು ಅನೇಕ ವಾರ್ತೆ ನಾವು ಯೋಚನೆ ಮಾಡ್ತಾ ಇರ್ತೇವೆ. ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆತ್ಮನು ನಮ್ಮ ಪ್ರಾರ್ಥನೆಗಳನ್ನ ಕೇಳಿ, ದೇವರು ನಮ್ಮ ವಿಜ್ಞಾಪನೆಗಳನ್ನ ಕೇಳಿ, ಆ ಒಂದು ನಮಗಿಂತಲೂ ಬಲಿಷ್ಠವಾದ ಕಾರ್ಯಗಳಿಂದ ಆ ಒಂದು ಕಾರ್ಯಗಳನ್ನ ದಾಟಿ ಹೋಗುವುದಕ್ಕೆ ಕರ್ತನ ನಮಗೆ ಸಹಾಯ ಮಾಡುವವನು ಆತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವಂತಹ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕಾರ್ಯವನ್ನ ಮಾಡಿ, ಅವರ ಬಲಕ್ಕಿಂತಲೂ ಸಾಮರ್ಥ್ಯಕ್ಕಿಂತಲೂ ಬಲಿಷ್ಠವಾಗಿ ಹೋರಾಡುವಂತಹ ಎಲ್ಲ ಹಿಂಸೆಗಳಿಂದಲೂ ಬಾಧೆಗಳಿಂದಲೂ ಅವ್ರನ್ನ ತಪ್ಪಿಸಿ, ಅವರ ಪ್ರಾರ್ಥನೆಗಳನ್ನ ವಿಜ್ಞಾಪನೆಗಳನ್ನ ಕೇಳಿ, ಕುಗ್ಗಿ ಹೋದ ಸಮಯದಲ್ಲಿ ನೀನ್ ನಿನ್ನ ಜನರಿಗೆ ನೆರವಾಗಿ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್.